ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಕೊತ್ತೂರು ಅಂಜು ಬಾಸ್ ಇವತ್ತು ಅವರು ಹುಟ್ಟುಹಬ್ಬವನ್ನ ಇಲ್ಲಿರ್ತಕ್ಕಂಥ ಅವ್ರ ಅಭಿಮಾನಿಗಳು, ಇಲ್ಲಿರ್ತಕ್ಕಂಥ ಅವ್ರ ಸ್ನೇಹಿತರು, ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು, ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಇವತ್ತು ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ, ಅವಳ ಪ್ರೀತಿಗೋಸ್ಕರ, ಜನಗಳ ಪ್ರೀತಿಗೋಸ್ಕರ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಅಂಜು ಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ. ಬೆಟ್ಟ ಹೆಂಗೆ ಅಂದ್ರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು, ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು. ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ. ಯಾಕಂದ್ರೆ 4 ಜನಕ್ಕೆ ಕಷ್ಟಕ್ಕಾಗುವಂಥವ್ರು, ಸುಖಕ್ಕಾಗುವಂಥವ್ರು, ಆಮೇಲೆ ಕಷ್ಟ ಅಂತ ಹತ್ರ ಬಂದಾಗ ಅವ್ರಿಗೆಲ್ಲ ಸಹಾಯ ಮಾಡೋದು. ಆಗ್ಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಆಗದೇ ಇದ್ರೂ ಒಳ್ಳೇದನ್ನ ಕೋರುವಂಥದ್ದೇ ಒಂದು ದೊಡ್ಡ ಗುಣ, ದೊಡ್ಡ ಮನಸ್ಸು ಅಂತ. ಅದು ನಮ್ಮ ಅಂಜು ಅವ್ರ ಹೆಸರಲ್ಲೇ ಇದೆ, ದೊಡ್ಡ ಗುಣ, ದೊಡ್ಡ ಮನಸ್ಸು, ದೊಡ್ಡದು ಅಂತ. ಅದಕ್ಕೆ ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಆದ್ರೆ ನಿಮ್ಗೆಲ್ಲ ಗೊತ್ತು ಏನ್ ಸುಕುಮಾರ್, ನಾನು ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ. ಬೇರೆ ಎಷ್ಟೋ ಜನ ನೋಡಿದೀರಾ, ಎಷ್ಟೋ ಜನ ಕೆಟ್ಟದು ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗಲ್ಲ, ಆ ಜಾಗಕ್ಕೂ ಹೋಗಲ್ಲ, ಅಲ್ಲಿ ಮಾತಾಡೋದು ಇಲ್ಲ. ನನ್ನ ಕೆಲಸ ಆಯ್ತು, ನನ್ನ ಇದಾಯ್ತು. ಇವತ್ತು ನಮ್ಮ ಮಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ. ಯಾರಾದ್ರೂ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ಏನೋ ಕಷ್ಟಪಟ್ಟು ಇವತ್ತು ನೋಡಿ, ಇವತ್ತು ಇಲ್ಲಿ ಬಂದಿದ್ದಾರೆ. ಇದೇ ಊರು ಅನ್ಕೊಳ್ಳಿ, ಪಕ್ಕದಲ್ಲಿ ಊರು ಅಂತ ಕೊತ್ತೂರು ಸರ್ಕಲ್ ಇದ್ ಲೆಕ್ಕಕ್ಕೆ ನಮ್ಗೆಲ್ಲ. ಇಲ್ಲಿ ಜಮೀನ್ ತಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡೋದಂತ, ಬರ್ತ್ಡೇ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರಿಗೆ ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದ್ರು. ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು, ಏನೇ ಇರ್ಬೋದು, ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು, ಆದ್ರೆ ಎಲ್ಲವೂ ಕರಗೋಗುತ್ತೆ. ಆದ್ರೆ ರಾಜಕೀಯ ಅನ್ನೋದು ಕರಗುವಂತದಲ್ಲ. ಜನಕ್ಕೆ ನಮಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕಂದ್ರೆ 1 ವರ್ಷ ಮಾಡ್ಬೋದು, 10 ವರ್ಷ ಮಾಡ್ಬೋದು, 20 ವರ್ಷ ಮಾಡ್ಬೋದು. ಆದ್ರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ. ಈಕ್ವೇಟರ್ ಸಿಸ್ಟಮ್ ಅಂದ್ರೆ ನಮ್ಮ ಭೂಮಿ ರೌಂಡ್ ಆಗಿರುತ್ತೆ. ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ 20 ರಿಂದ 25 ವರ್ಷ ಆಗುತ್ತೆ. 20 ರಿಂದ 25 ವರ್ಷ ಆಗುತ್ತೆ. ಮಳೆ ಗಾಳಿ ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗೋದು. ಒಂಥರ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಜೇನು ಗೊತ್ತಲ್ಲ, ಜೇನು, ನಮ್ಮ ಮಂಜು ಬಾಸು ಜೇನು ಇದ್ದಂಗೆ. ಜೇನು ಅಂದ್ರೆ ನೀವೆಲ್ಲಾನು ಕಚ್ಚುತ್ತಾ ಇದೆ ಜೇನು ಅಂತ ತಿಳ್ಕೊಬೇಡ್ರಿ. ಅದರಿಂದ ಅದು ಏನು ಉಪಯೋಗ ಇದೆ ಅಂತ ಹೇಳ್ತೀರಿ. ಸ್ವೀಟ್ ಕೊಡೋದು ಬಿಡಿ ಒಂದ್ ಕಡೆ, ಈ ದೇಶದಲ್ಲಿ ನಾವೇನಾದ್ರೂ ಬದುಕಬೇಕಂದ್ರೆ ಜೇನು ಹುಳ ಇರ್ಲೇಬೇಕು. ಜೇನು ಹುಳ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತು ಈ ಪ್ರಪಂಚನೇ ಇರೋದಿಲ್ಲ. ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತ, ನಿಮ್ಗೆ ಗೊತ್ತಿದೆ ಇಲ್ವೋ? ಜೇನು ಹುಳ ಇದ್ರೆ ಈ ದೇಶ ಇದ್ದಂಗೆ. ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ, ಅದು ನಿರ್ನಾಮ ಆದ್ರೆ ಆವತ್ತು ಈ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲ ವಿಷವನ್ನ ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡದಲ್ಲಿ ಇರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಸ್ವೀಟ್ ಆಗಿ ಮಾಡಿ, ಅದನ್ನ ಸಿಹಿಯಾಗಿ ಮಾಡಿ ಅದು ಎತ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ. ಆದ್ರೆ ಅದೇ ಆ ಜೇನು ಹೋಗಿ ಆ ಸ್ವೀಟನ್ನ ವಿಷವನ್ನ ತಗೊಳ್ದೇ ಇದ್ರೆ ಅದು ಬ್ಲಾಸ್ಟ್ ಆಗಿ, ಹೂವಾಗ್ಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ. ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂತ ಮನುಷ್ಯ. ರಾಜಕೀಯವಾಗಿ ಮುಂದೆ ಬರ್ಬೇಕು ಅನ್ನೋ ನನ್ನ ಆಸೆ. ಮೊದಲೇ ನಾನು ಒಂದ್ಸಲ ಹೇಳಿದ್ದೆ, ನೀನ್ ರಾಜಕೀಯವಾಗಿ ಮುಂದೆ ಬಾ. ನಾನು ಹೇಳಿದ್ದೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ, ಬಾ ನೀನ್ ಮಾಡು ನೀನು ಅಂತ ಹೇಳಿದೆ. ಆದ್ರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿ ಇದ್ರೆ ಬೇರೆಯವ್ರು ಯಾರೋ ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿ ಇದ್ರು. ಅದು ಆಗಿಲ್ಲ, ಸಾಧ್ಯವಾಗ್ಲಿಲ್ಲ. ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ, ಮುಳಬಾಗಲ ಆಂಜನೇಯ ಸ್ವಾಮಿ ತೇರಿದ್ದಂಗೆ. ಆ ತೇರನ್ನ ಹಿಂಗ್ ಹೇಳ್ಕೊಂಡು ಹೋಗ್ತಾ ಇರ್ತೀಯ. ನೀನ್ ಬಿಟ್ರೆ ಇನ್ನೊಬ್ಬ ಬಂದು ಹಾಕ್ಬಿಡ್ತಾನೆ ಕೈ. ಆ ಹಗ್ಗನ್ ಬಿಡಬಾರ್ದು. ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದೀವಲ್ಲ ನಾವು, ತಿರ್ಗಾ ಸುತ್ಕೊಂಡು ಅಲ್ಲಿಗೆ ಬರುತ್ತೆ ಅದು. ಆದ್ರೆ ಆ ತೇರು ಹಗ್ಗವನ್ನ ನಾವು ಹಿಡ್ಕೊಂಡು ಹೋಗ್ತಾನೇ ಇರ್ಬೇಕು. ಅದಕ್ಕೆ ನಿದರ್ಶನ ನಾನೇನೆ. ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದ್ರು, KR ಪುರಮಲ್ಲಿ ಕೊಡ್ತೀವಿ ಅಂದ್ರು, ಕೋಲಾರಲ್ಲಿ ಕೊಡ್ತೀವಿ ಅಂದ್ರು, ಇನ್ನೊಂದು ಜಾಗದಲ್ಲಿ ಹೇಳಿದ್ರು, ಎಲ್ಲೆಲ್ಲೋ ಹೇಳಿದ್ರು ನನಗೆ. ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಕೋಲಾರಲ್ಲಿ ಟಿಕೆಟ್ ಕೊಟ್ಟರು. ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ, ಕೋಲಾರ ಜನ ಆಶೀರ್ವಾದ ಮಾಡಿ, ನಮ್ಮ ಮಗನಪ್ಪ ನೀನು ಕೆಲಸ ಮಾಡು ಅಂತೇಳಿ ಕೋಲಾರನ ಜನ ಇದು ಮಾಡ್ತಾ ಇದ್ದಾರೆ. ಇವತ್ತು ಲೆಕ್ಕ ಕೇಳಕ್ ಹೋದ್ರೆ ಡಾಕ್ಯುಮೆಂಟ್ಸ್ ಬೇಕಂತ ಚೆಕ್ ಮಾಡ್ಕೊಳ್ಳಿ, ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು. ಏನ್ ಸುಕುಮಾರ್? ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇದೆ. ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ಮ ಕೋಲಾರ್ಗೆ.
ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ, ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ, ಇನ್ನ ಸ್ಟಾರ್ಟ್ ಆಗಿಲ್ಲ. ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ. ರಿಂಗ್ ರೋಡ್ಗೆ ಅನೌನ್ಸ್ ಮಾಡಿದೀವಿ, ಕೋಲಾರ್ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ. ಇವತ್ತು ಏರ್ ಬಸ್ ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಪ್ರಪಂಚದಲ್ಲಿ 3 ಜಾಗದಲ್ಲಿ ಇರೋದು. ಒಂದು ಬ್ರೆಜಿಲ್, ಸೆಕೆಂಡ್ ಅಮೆರಿಕ, 3ನೇದು ಇಂಡಿಯಾ. ಅದರಲ್ಲಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿನಲ್ಲೇ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯತಿ, ಈಗ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ. ಅಲ್ಲಿಗೆ ಜಾಗ ಕೊಟ್ಟೈತೆ, ಎಲ್ಲ ಆಯ್ತು. ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರಗದೇ ಇರುವಂತ ಒಂದು ಬೆಟ್ಟ. ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ 10 ಜನಕ್ಕೆ ನಾವು ಸಹಾಯ ಮಾಡ್ಬೋದು, ಆದ್ರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂತ ಅವಕಾಶ ಸಿಗುತ್ತೆ. ಅದರಿಂದ ನಮ್ಮಂತ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ. ಖಂಡಿತವಾಗ್ಲೂ ನೀವು ಬನ್ನಿ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ನಾವೆಲ್ಲರೂ ಇರೋಕ್ಕಿಂತ ನೋಡಿ, ಈ ಗ್ಯಾಂಗ್ ಇದೆಯಲ್ಲ, ಈ ಮುಳಬಾಗಲ್ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ, ತುಂಬಾ ಒಳ್ಳೆ ಜನ, ಒಳ್ಳೆ ಬುದ್ಧಿವಂತರು, ಒಳ್ಳೆ ಪ್ರೀತಿವಂತರು, ಒಳ್ಳೆ ಹೆಂಗೆ ಅಂದ್ರೆ ನಾವು ಎಂಟಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆ ತರ ನಮ್ಮನ್ನ ಲವ್ ಮಾಡ್ತಾ ಇರ್ತಕ್ಕಂಥ ಜನ, ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂತವ್ರು. ಇವರೆಲ್ಲರೂ ಜೊತೆಗಿರ್ತಾರೆ, ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಇನ್ನ ಇಂಥ ಹುಟ್ಟು ಹಬ್ಬಗಳನ್ನ ಇನ್ನೂ 100 ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಧನ್ಯವಾದ.